ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 7ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 7ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 7ನೇ ಶ್ಲೋಕವು ಹೀಗಿದೆ. ಅಗ್ರಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಾಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಪ್ರಮೇಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ವಿಷ್ಣು ನಮ್ಮ ಅಂಗಗಳಿಂದ, ನಮ್ಮ ಜ್ಞಾನದಿಂದ, ನಮ್ಮ ಮನಸ್ಸಿನಿಂದ ಗ್ರಹಿಸಲಾಗದವನು ಅಥವಾ ನಮ್ಮ ಇಂದ್ರಿಯಗಳಿಂದ ತಲುಪಲಾಗದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಶಾಶ್ವತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭೂತಕಾಲದಲ್ಲಿ, ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಇರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಕೃಷ್ಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನೀಲಿ ಬಣ್ಣ ಹೊಂದಿರುವವನು ಅಥವಾ ಸತ್ಯ, ಸಂತೋಷ ಮತ್ತು ನಮ್ಮನ್ನು ಮೀರಿದ ವಿಷಯಗಳ ಸಾಕಾರ ರೂಪವಾಗಿರುವವನು ಮತ್ತು ಜ್ಞಾನ ಮತ್ತು ಆನಂದವೇ ಅಸ್ತಿತ್ವದಲ್ಲಾಗಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಲೋಹಿತಾಕ್ಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಾಕ್ಷಸರನ್ನು ಕೊಲ್ಲಲು ಕೆಂಪು ಕಣ್ಣುಗಳನ್ನು ಹೊಂದಿರುವವನು ಮತ್ತು ಈ ನಾಮದ ಇನ್ನೊಂದು ಅರ್ಥವೆಂದರೆ ಕೆಂಪು ಕಮಲದಂತಹ ಕಣ್ಣುಗಳನ್ನು ಹೊಂದಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರತರ್ದನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಶ್ವವಿನಾಶದ ಕೊನೆಯಲ್ಲಿ ಎಲ್ಲವನ್ನೂ ನಾಶ ಮಾಡುವವನು ಭಗವಾನ್ ವಿಷ್ಣು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಭೂತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ವಿಷ್ಣು ಸಂಪತ್ತು ಮತ್ತು ಜ್ಞಾನದಿಂದ ತುಂಬಿರುವವನು ಮತ್ತು ಸರ್ವಶಕ್ತಿ, ಸರ್ವಜ್ಞತೆ ಮುಂತಾದ ವಿಶಿಷ್ಟ ಗುಣಗಳಿಂದಾಗಿ ಶ್ರೇಷ್ಠನಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ತ್ರಿಕುಬ್ಧಾಮ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ವಿಷ್ಣು ಭೂಮಿ, ಸ್ವರ್ಗ ಮತ್ತು ನರಕಗಳಲ್ಲಿರುವ 3 ಲೋಕಗಳಲ್ಲಿ ವಾಸಿಸುವ ಮತ್ತು ಅವುಗಳನ್ನು ಪೋಷಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಪವಿತ್ರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣುವು ಪರಿಶುದ್ಧನು ಅಥವಾ ಎಲ್ಲವನ್ನೂ ಶುದ್ಧೀಕರಿಸುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಮಂಗಳಾಯ ಪರಸ್ಮೈ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣುವು ಇತರರಿಗೆ ಒಳ್ಳೆಯದನ್ನು ಮಾಡುವವನು ಮತ್ತು ಪರಮಶುಭನು. ವಿಷ್ಣು ಸಹಸ್ರನಾಮದ ಈ 7ನೇ ಶ್ಲೋಕವು ವಿಷ್ಣುವು ನಮ್ಮ ಇಂದ್ರಿಯಗಳಿಂದ ಗ್ರಹಿಸಲಾಗದವನು, ಅವನು ಶಾಶ್ವತವಾಗಿ ಇರುವವನು ಎಂದು ಹೇಳುತ್ತದೆ. ಅವನು ಆನಂದದ ಸಾಕಾರ. ಅವನ ಕಣ್ಣುಗಳು ಕೆಂಪು ಕಮಲಗಳಂತೆ ಇರುತ್ತವೆ. ಭಗವಾನ್ ವಿಷ್ಣುವು ಎಲ್ಲದರ ಸೃಷ್ಟಿಕರ್ತ ಮತ್ತು ಅಂತಿಮವಾಗಿ ಎಲ್ಲವನ್ನು ತನ್ನೆಡೆಗೆ ಸೆಳೆಯುತ್ತಾನೆ. ಅವನು ಐಶ್ವರ್ಯದಿಂದ ಸುತ್ತುವರೆದಿದ್ದಾನೆ ಮತ್ತು ನಮಗೆ ಸಂಪತ್ತನ್ನು ಒದಗಿಸುವವನು. ಅವನು ಭೂಮಿ, ಸ್ವರ್ಗ ಮತ್ತು ನರಕ ಎಂಬ 3 ದೈವಿಕ ನಿವಾಸಗಳಲ್ಲಿ ನೆಲೆಸುತ್ತಾನೆ. ಅವನು ಶುದ್ಧ, ಎಲ್ಲ ಕೆಟ್ಟ ಗುಣಗಳಿಂದ ಮುಕ್ತನಾಗಿದ್ದಾನೆ. ಅವನು ಅತ್ಯಂತ ಮಂಗಳಕರ, ಶುಭವೆಂದು ಪರಿಗಣಿಸಲಾಗಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಿನ ಆಶೀರ್ವಾದಗಳನ್ನು ನೀಡುವವನು. ಈ ಶ್ಲೋಕವು ಸಮೃದ್ಧಿ, ಕಾಂತಿ ಮತ್ತು ದೈವಿಕ ದೃಷ್ಟಿಯನ್ನು ನೀಡುತ್ತದೆ. ಇದು ಹೃದಯದ ಶುದ್ಧತೆ ಮತ್ತು ಪಾಪಗಳಿಂದ ವಿಮೋಚನೆಯನ್ನು ನೀಡುತ್ತದೆ. ಇದು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ತರುತ್ತದೆ. ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಶುಭದಿಂದ ತುಂಬಿದ ದೈವಿಕ ಮಾರ್ಗದರ್ಶನವನ್ನು ತರುತ್ತದೆ. ಈ ಶ್ಲೋಕದಲ್ಲಿರುವ ವಿಷ್ಣುವಿನ ಪವಿತ್ರ ನಾಮಗಳು ಮಾನವನ ಅಪೂರ್ಣತೆಗಳನ್ನು ತೊಡೆದುಹಾಕುವ ಮತ್ತು ದೈವಿಕ ಪ್ರಜ್ಞೆಯನ್ನು ಸ್ಥಾಪಿಸುವ ಶಕ್ತಿಯನ್ನು ಹೊಂದಿವೆ. ಭರಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 7ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 8ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.